ಮೇಡಮ್ ಅವರೇ, ನಾನು ಮನೇಲಿ ಎಷ್ಟು ದಪ್ಪ ಕೇಳಿದೆ ಎಲ್ಲಿಗೋಯ್ತಿರೋದು ಅಂತ. ಮನೇಲಿ ನೋಡಿದ್ರೆ ಹೇಳಲೇ ಇಲ್ಲ. ಈಗ ನೋಡಿದ್ರೆ ನಮ್ಮ ತೋಟಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಇದನ್ನ ಮನೇಲಿ ಹೇಳಿದಿದ್ರೆ ನಾನು ಎಷ್ಟು ಖುಷಿ ಪಡ್ತಿದ್ದೆ. ಸಿದ್ದು ಅವರೇ, ನಾನು ಮೊದಲೇ ಹೇಳ್ಬಿಟ್ಟಿದ್ದಿದ್ರೆ ನೀವು ಇಲ್ಲಿಗೆ ಬಂದು ಖುಷಿ ಪಡೋದನ್ನ ನನಗೆ ನೋಡೋಕ್ಕಾಗ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಹೇಳಲಿಲ್ಲ. ಹೌದಾ ಮೇಡಮ್ ಅವರೇ? ಥ್ಯಾಂಕ್ ಯು ಮೇಡಮ್ ಅವರೇ. ಹೌದು, ನಮ್ಮ ತೋಟ ಇಲ್ಲಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅದೆಲ್ಲ ಹೇಳೋಕ್ಕಾಗಲ್ಲ, ಸೀಕ್ರೆಟ್. ಸರಿ ಆಯ್ತು, ಬನ್ನಿ ಮೇಡಮ್ ಅವರೇ. ಸಿದ್ದು ಅವರೇ, ಏನು ಮೇಡಮ್ ಅವರೇ? ಅಕ್ಕ, ವೀಣಾ ಅಕ್ಕ, ತಗೊಳ್ಳಿ ಸ್ವೀಟ್ಸು. ಏನಪ್ಪ ಇವತ್ತು ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಬಿಟ್ಟಿದ್ದಾನೆ? ಅಕ್ಕ ಇಲ್ಲ ಅಂತಿದ್ದಾರೆ. ಅಯ್ಯೋ, ತಪ್ಪು ತಿಳ್ಕೊಂಡಿದ್ದೀರಾ. ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟಿಲ್ಲ, ದಿನ ಯಾವ ದಿಕ್ಕಲ್ಲಿ ಹುಟ್ಟಿದ್ನೋ ಅದೇ ದಿಕ್ಕಲ್ಲಿ ಹುಟ್ಟಿದ್ದಾನೆ. ನೀವು ಸ್ವೀಟ್ಸ್ ತಗೊಳ್ಳಿ. ಸ್ವೀಟ್ಸಾ? ಯಾಕೆ? ಅಯ್ಯೋ ಅಕ್ಕ, ಅದು ಹೆಂಗೆ ಹೇಳಿ ಗೊತ್ತಾಗ್ತಿಲ್ಲ. ನನ್ನ ಲೈಫಲ್ಲಿ ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ಅದಕ್ಕೆ ತಗೊಳ್ಳಿ ಅಕ್ಕ. ಏನು, ನಿನ್ನ ಜೀವನಕ್ಕೆ ನಾನು ಒಳ್ಳೇದು ಮಾಡಿದ್ದೀನಾ? ಹೇಗೆ? ಮತ್ತೆ ಗಂಡ ಹೆಂಡತಿ ಅಂದರೆ ನಾನು ಹರೀಶು ಸಪ್ರೇಟಾಗಿ ಜೀವನ ಮಾಡಬೇಕು ಅಂತ ನನಗಿಷ್ಟು ವರ್ಷ ಅನಿಸೇ ಇರಲಿಲ್ಲ. ಇಷ್ಟಕ್ಕೆಲ್ಲ ನೀವೇ ಕಾರಣ ಅಲ್ವಾ? ಏನು ಮಾತು ಅಂತ ಆಡ್ತಿದೀಯ ಸಿಂಚನ? ನೀವು ಗಂಡ ಹೆಂಡತಿ ಬೇರೆ ಬೇರೆ ಆಗಿರಿ ಅಂತ ನಾನು ಯಾವಾಗ ಹೇಳಿದೆ? ಹೌದು, ಮತ್ತೆ ನಿಮ್ಮ ಆಶೀರ್ವಾದದಿಂದನೇ. ಅಂದರೆ ನೀವು ಅವತ್ತು ಜಗಳ ಶುರು ಮಾಡಿದ್ದಕ್ಕೇ ನನಗೂ ಹರಿಗೂ ಸಾಕಾಗಿ ಬೇರೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದೇ ಟೈಮಿಗೆ ನಮ್ಮ ಲಕ್ಷಣ ಆಗಿತ್ತು ನೋಡಿ. ನಮ್ಮ ಅಪ್ಪ ಅಮ್ಮನೂ ಬೇರೆ ಒಂದು ಒಳ್ಳೆ ಮನೆ ನೋಡಿದ್ದಾರೆ. ಇನ್ನೊಂದು 2 ದಿವಸದಲ್ಲಿ ರಿಜಿಸ್ಟ್ರೇಷನು ಆಗೋಗುತ್ತೆ. ಕೆಲಸ ಎಲ್ಲ ಮುಗಿದ ಮೇಲೇ ವಿಚಾರ ಹೇಳೋಣ ಅಂತ ಅಂದ್ಕೊಂಡೆ. ನಿಮಗೆ ಹೇಳದೇ ಇದ್ದರೆ ತಪ್ಪಾಗತ್ತಲ್ವಾ? ಇಷ್ಟಕ್ಕೆಲ್ಲ ನೀವೇ ಕಾರಣ ಅಲ್ವಾ? ಅದಕ್ಕೆ ಸ್ವೀಟ್ಸ್ ಕೊಟ್ಟು ಥ್ಯಾಂಕ್ಸ್ ಹೇಳೋಣ ಅಂತ ಬಂದರೆ. ತಗೊಳ್ಳಿ, ಇನ್ನೊಂದು ಸ್ವೀಟ್ ಬೇಕಾ? ಅತ್ತೆ, ತಗೊಳ್ಳಿ ಸ್ವೀಟು. ಮೇಡಮ್ ಅವರೇ, ತೋಟದೊಳಗೆ ಬತ್ತಿದ್ದಂಗೆ ಮೈಗೆ ಮನಸ್ಸಿಗೆ ಎಷ್ಟು ತಣ್ಣಗಾಯ್ತದೆ ಗೊತ್ತಾ? ಆ ಸಿಟಿನಾಗಿದ್ದು ಮೈಯೆಲ್ಲ ಎಪ್ಗಡ್ದಂಗೆ ಆಗ್ಬಿಟ್ಟಿತ್ತು. ಅಲ್ಲಿ ಒಂಥರ ಮೈಯು ಬಿಸಿ, ತಲೆನೂ ಬಿಸಿ. ಆದರೆ ಇಲ್ಲಿ ನೋಡಿ, ಸುತ್ತಮುತ್ತ ಎಲ್ಲಿ ನೋಡಿದ್ರು ಗಿಡ ಮರ, ಹಸಿರು. ಭೂಮಿ ತಾಯಿ ಹಸಿರನ್ನೇ ಹಾಸ್ಕೊಂಡ್ಬಿಟ್ಟೋಳೆ ಅನಿಸುತ್ತೆ. ನೆರಳು ಹಾತ್ಕೊಂಡಿರೋದಕ್ಕೆ ದೇಹಕ್ಕೂ ತಂಪಾಗಿ ಅನ್ನಿಸ್ತದೆ. ಅದು ಕೇಳೋದು, ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನನೇ ನೆಮ್ಮದಿ ಅಂತ. ಹೌದು ಸಿದ್ದು ಅವರೇ, ಸಿಟಿ ಅಂದಮೇಲೆ ಗಿಜಿ ಇದ್ದೇ ಇರುತ್ತೆ. ಅದಕ್ಕೆ ಆಗಾಗ ತೋಟಕ್ಕೆ ಬರಬೇಕು, ಆಗ ಮನಸ್ಸು ಶಾಂತವಾಗಿರುತ್ತೆ. ಸರಿ ಮೇಡಮ್ ಅವರೇ, ನೀವು ಇಲ್ಲಿ ಕೂತಿರಿ, ನಾನು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ನೀವೆಲ್ಲಿಗೆ ಹೋಗ್ತಿದ್ದೀರಾ? ಅದು ಬಿಸಿಲಾಗಿ ಬಂದಿದ್ದೀವಲ್ಲ ಮೇಡಮ್ ಅವರೇ, ಅದಕ್ಕೆ ಕುಡಿಯೋಕ್ಕೆ ತಣ್ಣಗೆ ಏನಾರು ತರ್ತೀನಿ. ಸಿದ್ದು ಅವರೇ, ನಾನು ನಿಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದಿರೋದು ಅಂದಮೇಲೆ ನಾನು ಹೋಗಿ ತೊಗೊಂಬರ್ಬೇಕು. ನೀವು ಕೂತ್ಕೊಳ್ಳಿ, ನಾನು ತೊಗೊಂಬರ್ತೀನಿ. ಅದಂಗಲ್ಲ ಮೇಡಮ್ ಅವರೇ, ಹೆಂಗೆ ಹೇಳಿ ನಿಮಗೆ,
ಈಗ ನಾನು ಹೋಗಿ ಮರ ಹತ್ತಿ ಎಳ್ನೀರು ತಗೊಬತ್ತೀನಿ, ನೀವು ಹೋದ್ರಿಯಾ ಎಳ್ನೀರು ಕಿತ್ಕೊ ಬರೋಕ್ಕೆ? ಹೌದಲ್ವಾ, ಪರವಾಗಿಲ್ಲ, ನೀವೇ ಹೋಗ್ತೋ ಬನ್ನಿ. ಹಾಂ, ನಿಮ್ಮ ಕೂತ್ಕೊಳ್ಳಿ. ಚೆಲ್ವಮ್ಮ, ಪ್ರಕಾಶಣ್ಣ ವೆಂಕಿ ಬಗ್ಗೆ ಏನಾರ ಗೊತ್ತಾಯ್ತಾ? ಅದಕ್ಕೆ ಅಲ್ವಾ ಬಂದಿದ್ದು. ನಿನ್ನೆ ನಂಗೆ ವೆಂಕಿ ಸಿಕ್ಕಿದ. ಪ್ರಕಾಶಣ್ಣ ಏನು ಹೇಳ್ತಾ ಇದ್ದೀರಾ ನೀವು? ವೆಂಕಿ ಸಿಕ್ಕಿದ್ನಾ? ಎಲ್ಲಿ ಸಿಕ್ಕಿದ? ನಿನ್ನೆ ನನ್ನ ಕೆಲ್ಸದ ಮೇಲೆ ಚಿತ್ರದುರ್ಗಕ್ಕೆ ಹೋಗಿದ್ದೆ, ಅಲ್ಲಿ ಸಿಕ್ಕಿದ ಕಣವ. ದೇವ್ರ ದೊಡ್ಡವನು, ಕೊನೆಗೋ ವೆಂಕಿ ನನಗೆ ಸಿಕ್ದಂಗೆ ಆಗೋಯ್ತು. ಅಣ್ಣ ನಡಿಯೋಣ, ಈಗಲೇ ಹೋಗಿ ವೆಂಕಿನ ಕರ್ಕೊಂಬರಮ್ಮ. ಚೆಲ್ವಿ, ಯಾಕವ ಇಷ್ಟ ಹತ್ರ ಪಡ್ತೀಯಾ? ನಾನು ವೆಂಕಿ ಸಿಕ್ಕಿದ ಅಂದೆ, ಆದರೆ ಅವನು ಅಲ್ಲಿ ಎಲ್ಲಿರ್ತಾನೆ ಅಂತ ನಂಗೆ ಹೇಳಿಲ್ಲ ಕಣವ. ನೋಡವ, ನಿನ್ನೆ ನಂಗೆ ಸಿಕ್ಬಿಟ್ಟು ಅವನು ಈ ದುಡ್ಡನ್ನ ನೀನು ಕೊಟ್ಬಿಡು ಅಂತ ಹೇಳಿದ ಕಣವ. ತಗೊಳವ. ಅಣ್ಣ, ಅಲ್ಲಿ ನೀನು ಎಲ್ಲಿರ್ತೀಯ ಅಂತ ನೀನು ವೆಂಕಿನ ಕೇಳಲಿಲ್ವೇ? ಅದು ಕೇಳಿದೆ ಕಣವ. ಅವನು ಚಿತ್ರದುರ್ಗದಾಗೆ ಎಲ್ಲೋ ಕೆಲ್ಸಕ್ಕೆ ಸೇರ್ಕೊಂಡವನಂತೆ, ಅಲ್ಲೇ ಇರ್ತಾನಂತೆ. ಆಮೇಲೆ ಅವನಿಗೆ ಆಪ್ರೇಷನ್ ಆಗೋವರೆಗೂ ನಾನು ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ದುಡ್ಕೊಂಡು ಬರ್ತೀನಿ, ಮನೆಯಾಗ ಯಾರು ಗಾಬರಿ ಪಡಬೇಡ ಅಂತೇಳಿ ನನಗೆ ಹೇಳ್ದ ಕಣವ. ಆದರೂ ವೆಂಕಿ ಒಳ್ಳೆ ಮನ್ಸ ಕಣವ. ಮನೆಯವ್ರಿಗೋಸ್ಕರ ಅವನು ಸಾನೇ ಕಷ್ಟಪಡ್ತಾವನೆ. ಒಂದೇ ಒಂದು ಕಿತ ಫೋನ್ ಮಾಡಿಕೊಡೋಣ, ಒಂದೇ ಒಂದು ಕಿತ ಮಾತಾಡ್ಬಿಡ್ತೀನಿ. ಇಲ್ಲವಾ, ನಾನು ಫೋನ್ ನಂಬರ್ ಕೇಳಿದೆ, ಅವನೀಗ ನಂಬರ್ ಚೇಂಜ್ ಮಾಡ್ಕೊಂಡವನು ಕಣವ. ಹೋಗ್ಲಿ ಬಿಡವ, ಎಲ್ಲೋ ಒಂದು ಕಡೆ ಸಂದಾಗವನೆ ಅಂತ ಗೊತ್ತಾಯ್ತಲ್ಲ. ಇನ್ನು ಸ್ವಲ್ಪ ದಿವಸ ಅಷ್ಟೇ, ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಬರ್ತಾನಂತೆ ಕಣವ. ಹೆಂಗೋ ಆಮೇಲೆ ನೀವೆಲ್ಲ ಸುಖವಾಗಿರ್ಬೋದು ಕಣವ. ಹಂಗೇನಣ್ಣ ಮುಂದಿನ ಸಿಕ್ಕಿದ್ರೆ ನಾನು ಫೋನ್ ಮಾಡ್ಕೊಡ್ತೀನಿ. ಬರ್ಲೇನವ, ಹುಷಾರ್ ಕಣವ. ದುಡ್ಡಿಗೋಸ್ಕರ ನನ್ಗೊಂದು ಮಾತು ಹೇಳ್ದಿರ ಹೊಂಟೋಗ್ಬಿಟ್ಟೆ ವೆಂಕಿ. ದುಡ್ಡು ಅನ್ನೋದು ಎಷ್ಟು ಪ್ರೀತಿಯಿಂದ ಇದ್ರು ಅಂಥವ್ರನ್ನ ದೂರ ಮಾಡ್ಬಿಡ್ತದೆ. ನನಗೆ ದುಡ್ಡು ಬೇಡ, ನನಗೆ ನೀನ್ ಬೇಕು ವೆಂಕಿ. ಬೇಗ ಬಾ, ನಾವಿಬ್ರು ಇಲ್ಲೇ ಜೊತೆಲಿದ್ದು ದುಡ್ದು ಚೆನ್ನಾಗಿ ಬದುಕೋಣ. ಬೇಗ ಬಾ. ಹರಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಎಕ್ಸೈಟೆಡ್. ಅನ್ಬಿಲೀವಬಲ್ ಬೇಬಿ. ಪಾಪ ನಮ್ಮಪ್ಪನ ನಾನು ಎಷ್ಟು ಬೈಕೋತಾ ಇದ್ದೆ. ನನಗೆ ಇಂಥ ದೊಡ್ಡ ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಲಿಲ್ಲ. ನನ್ನ ಲೈಫಲ್ಲಿ ಇಂಥ ಒಳ್ಳೆ ಗಿಫ್ಟಾ? ನೋಡು, ಇದು ಕನಸಾ ಅಥವಾ ನನಸಾ? ಇಲ್ಲ ಇಲ್ಲ ಇಲ್ಲ, ನಿಜ. ಹರಿ, ಇಷ್ಟು ವರ್ಷ ಈ ಚಿಕ್ಕ ಮನೇಲಿದ್ದು ಇವಾಗ ಆ ಮನೆ ನೆನಪು ಮಾಡಿಕೊಂಡ್ರೆ, ಅಬ್ಬಬ್ಬಬ್ಬಬ್ಬ, ಎಷ್ಟು ಸ್ಪೇಷಿಯಸ್ ಆಗಿರೋ ಹಾಲು, ಅಮ್ಮ ಸಪ್ರೇಟ್ ಬಾತ್ರೂಮು, ಕಿಚನ್ನು, ಆಮೇಲೆ ಬಾಲ್ಕನಿ. ಅಮ್ಮಮ್ಮಮ್ಮ, ಹರಿ, ಅದು ನೆನಪು ಮಾಡ್ಕೊತಿದ್ರೆ ಈಗಲೇ ಎಲ್ಲ ಪ್ಯಾಕ್ ಮಾಡಿ ಹರಿ, ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಗೊತ್ತೇ ಇದೆ. ಇಂಥ ಟೈಮಲ್ಲಿ ನಾವು ಬೇರೆ ಮನೆಗೆ ಹೋದರೆ ತಪ್ಪಾಗತ್ವಾ? ಯೋಚನೆ ಮಾಡು. ಹರಿ, ಇದರಲ್ಲಿ ಏನು ಯೋಚನೆ ಮಾಡೋದಿದೆ? ಅದೃಷ್ಟದ ಬಾಗ್ಲು ಮನೆಗೆ ಬಂದು ತಡ್ತಿರ್ಬೇಕಾದ್ರೆ ಬೇಡ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಮೂರ್ಖರು ಅಂತಾರೆ. ನಾವು ಯಾವಾಗ ಈ ಮನೆಯಿಂದ ಹೋಗ್ತೀವೋ ಅಂದ್ಕೊಂಡಿದ್ದೆ, ಆ ಸಮಯ ಹತ್ರ ಬಂದಾಗ ನಿನ್ನ ರಾಗ ಹಾಡ್ತಿದೆಯಲ್ಲ. ನೋಡು ಹರಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ಒಳ್ಳೆ ಕೆಲಸ ಆಗ್ತಿರೋ ಟೈಮಲ್ಲಿ ನನಗೆ ಈ ಮಾತುಗಳೆಲ್ಲ ಬೇಡ. ನೋಡು, ನಾವು ಆ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ನಿಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋಕ್ಕೆ ನೀನು ಒಬ್ಬನೇ ಮಗ ಅಲ್ವಲ್ಲ, ನಿಮ್ಮ ಅಣ್ಣ ನೋಡ್ಕೊತಾನ್ಬಿಡು. ಅವನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಪೈಸೆಗೂ ಲೆಕ್ಕ ಹಾಕ್ತಾನೋ. ನಾವು ದುಡ್ಡು ಕೊಡ್ತಿರೋದನ್ನು ಅಮ್ಮ ಹೇಗೋ ಮ್ಯಾನೇಜ್ ಮಾಡಿ ಮನೆ ನೋಡ್ಕೋತಾ ಇದ್ದಾರೆ.
ಈ ಟೈಮಲ್ಲಿ ಮನೆಗೆ ಬಿಟ್ಟು ಹೋದರೆ ತಪ್ಪಾಗಲ್ವಾ ಬೇಬಿ? ಅದು ಅಲ್ಲದೆ ನನಗೂ ಈ ಮನೆಯಿಂದ ಹೊರಗೆ ಹೋಗಬೇಕು ಅಂದರೆ ಬಹಳ ಕಷ್ಟ ಆಗುತ್ತೆ. ಹರಿ, ನಿನಗೆ ನಿಮ್ಮ ಅಪ್ಪ ಅಮ್ಮನೇ ಮುಖ್ಯ ಆಗೋದ್ರಲ್ವಾ? ನಾನು ನಿನ್ನ ನಂಬಿ ಮದುವೆ ಆಗಿ ನಮ್ಮ ಅಪ್ಪ ಅಮ್ಮ ಮನೇನು ಬಿಟ್ಟು ಬಂದಿಲ್ವಾ? ನನಗೂ ಆಸೆ ಇರಲ್ವಾ ಸ್ವಂತವಾಗಿ ಬದುಕಬೇಕು ಅಂತ? ಹರಿ, ನಾವು ಈ ಮನೆಯಿಂದ ಬೇರೆ ಮನೆಗೆ ಹೋದ್ವಿ ಅಂತ ಮಾತ್ರಕ್ಕೆ ನಿಮ್ಮ ಅಪ್ಪ ಅಮ್ಮನ ದೂರ ಮಾಡಿಬಿಡ್ತೀವಿ ಅಂತಲ್ಲ. ಅವ್ರಿಗೆ ಏನು ಬೇಕೋ ವ್ಯವಸ್ಥೆ ಮಾಡೋಣ, ಅವಾಗ ಬಂದು ನೋಡ್ಕೊಂಡು ಹೋಗ್ತಿರೋಣ. ನೋಡು ಹರಿ, ಬೇರೆ ಮಾತೆಲ್ಲ ಬೇಡ. ನಾವು ಈ ಮನೇಲಿ ಇರೋಕ್ಕಾಗಲ್ಲ, ಬೇರೆ ಹೋಗ್ತಾ ಇದೀವಿ ಅಷ್ಟೇ. ಏನು ನೋಡು, ಇನ್ನು 4 ದಿನದಲ್ಲಿ ಹೊಸ ಮನೆ ರಿಜಿಸ್ಟ್ರೇಷನ್ ಆಗುತ್ತೆ. ಆ ಮನೆಗೆ ಏನೇನು ಬೇಕೋ ಅದೆಲ್ಲ ಲಿಸ್ಟ್ ಮಾಡಬೇಕು. ನೋಡು, ಯಾವುದಕ್ಕೂ ಕಡಿಮೆ ಆಗಬಾರ್ದಪ್ಪ. ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿರ್ಬೇಕು. ಅದು ಎಷ್ಟಾದರೂ ಖರ್ಚಾಗಲಿ ಹರಿ, ಲಿಸ್ಟ್ ಮಾಡಬೇಕು. ಶಾಪಿಂಗ್ ಹೋಗಬೇಕು. ಯಾವಾಗ ಹೋಗೋಣ ಹೇಳ್ತೀನಿ. ಹರಿ, ಆ ಮನೆಗೆ ಏನು ಕಡಿಮೆ ಆಗಬಾರ್ದು. ವಾಷಿಂಗ್ ಮಿಷನ್ನು, ಡಿಶ್ ವಾಷರು, ಫ್ರಿಡ್ಜು, AC ಎಲ್ಲ ತಗೋಬೇಕು, ಆಯಿತಾ? ಇನ್ನೊಂದು ಕೆಲಸ ಮಾಡೋಣ, ಈಸಿನೂ ಆಗುತ್ತೆ. ಆ ಹೊಸ ಮನೆ ಅಡ್ರೆಸ್ಗೆ ಡೆಲಿವರಿ ಮಾಡಿಸ್ಕೊಂಬಿಡೋಣ. ಈ ಮನೆಯಿಂದ ನಾವು ಬರೀ ಬಟ್ಟೆ ತಗೊಂಡು ಹೋಗ್ಬೇಕು. ಒಳ್ಳೆ ಐಡಿಯಾ ಅಲ್ವಾ? ಅದೊಂದೇ ಇರೋದು ಈ ಮನೆಯಲ್ಲಿ ನಮ್ಮದು ಅಂತ. ಹರಿ ಪ್ಲೀಸ್, ಇಷ್ಟೊಂದು ಹತಾಶೆಯಿಂದ ಮಾತಾಡಬೇಡ. ನನಗೂ ಬೇಜಾರಾಗತ್ತೆ. ಇಲ್ಲಿದ್ದು ಪ್ರತಿದಿನ ಅವಮಾನ ಅನುಭವಿಸೋಕ್ಕಿಂತ ಬೇರೆ ಹೋಗಿ ಕೆತ್ತು ತೋರಿಸ್ಬೇಕು. ಮೊದಲು ಮನ್ಸು ಗೆಲ್ಲಬೇಕು ಅಲ್ವಾ? ನೀನು ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡು ಮಾತಾಡಿದ್ರೆ ನಾನು ಈಗಲೇ ಅಪ್ಪನಿಗೆ ಫೋನ್ ಮಾಡಿ ನಮ್ಗೆ ಯಾವ ಮನೆಯೂ ಬೇಡ ಅಂತ ಹೇಳಿಬಿಡ್ತೀನಿ. ನನ್ನ ಹಣೆ ಬರದಲ್ಲಿ ನರಕದಲ್ಲೇ ಇದ್ದು ಅನುಭವಿಸ್ಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಲ್ಲ ನಾನು ಹರಿ, ಹಾಗೂ ಅಲ್ಲ ಹೀಗೂ ಅಲ್ಲ. ನಾನು ನಿನ್ನ ಪ್ರೀತಿಸಿ ಮದುವೆ ಆಗಿ ನಿನಗೋಸ್ಕರ ನಮ್ಮ ಅಪ್ಪ ಅಮ್ಮ ಮನೆಯೆಲ್ಲ ಬಿಟ್ಟು ಬಂದಿಲ್ವಾ? ನಾನು ಏನು ಕೇಳ್ತಾ ಇದ್ದೀನಿ ಹೇಳು? ನಾವಿಬ್ಬರು ಚೆನ್ನಾಗಿರ್ಬೇಕು ಅಂತ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದೆ, ಎಷ್ಟೆಲ್ಲ ಸಪೋರ್ಟ್ ಮಾಡಿದೆ. ನನಗಿದು ಒಂದೇ ಆಸೆ ಹರಿ, ಒಳ್ಳೆ ಮನೆಗೆ ಹೋಗ್ಬೇಕು ಅಂತ. ಆಸೆ ಪಡೋದು ತಪ್ಪ? ಯಾಕೆ, ನಿನಗೆ ಆಸೆ ಇಲ್ವಾ? ಸರಿ ಬೇಬಿ, ಈಗ ನನ್ನ ಆಸೆಗಿಂತ ನಿನ್ನ ಆಸೆನೇ ಮುಖ್ಯ. ನೀನು ಆಸೆ ಪಟ್ಟ ಹಾಗೆ ಆಗಲಿ. ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಸರಿ, ಈಗ ನಮ್ಮ ಹೊಸ ಮನೆಗೆ ಒಂದು ಒಳ್ಳೆ ಹೆಸರಿಡಬೇಕು. ಏನು ಹೆಸರಿಡೋಣ? ನೀನು ಸಜೆಸ್ಟ್ ಮಾಡು. ಬೇಡ, ಇದು ನನ್ನ ಕನಸಿನ ಮನೆ. ನಾನು ಒಂದಷ್ಟು ಲಿಸ್ಟ್ ಮಾಡ್ತೀನಿ, ಅದ್ರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಇಬ್ಬರು ಡಿಸೈಡ್ ಮಾಡೋಣ. ಓಕೆನಾ? ಹರಿ, ಲವ್ ಯು. ಲವ್ ಯು ಟು. ಏನಿವತ್ತು ದಿನ ಬಂದು ಪಟಾಕಿ ಥರ ಪಟ ಅಂತ ಮಾತಾಡ್ತಿದ್ದಳು, ಇವತ್ತು ಟುಸ್ ಪಟಾಕಿ ಥರ ಬಂದು ಕುತ್ಕೊಂಡ್ಬಿಡಿಯಾ? ಇನ್ನೇನು ಮಾಡೋದು? ನಿನ್ನ ಹತ್ರ ಬಂದು ಮಾತಾಡೋಣ ಅಂದರೆ ಮುಖ ಕೊಟ್ಟು ಮಾತಾಡಲ್ಲ. ನನ್ನ ಫ್ರೆಂಡ್ ಹತ್ರ ಹೋಗಿ ಮಾತಾಡೋಣ ಅಂದರೆ 3 ದಿವಸದಿಂದ ಅವ್ರು ತುಂಬ ಬೇಜಾರಲ್ಲಿದ್ದಾರೆ ಕಣೋ. ಫ್ರೆಂಡಾ? ಇಲ್ಲಿ ಯಾರಿದ್ದಾರೆ ನಿನ್ನ ಫ್ರೆಂಡು? ಲೋ ವಿಶ್ವ, ನಿಂಗೆ ಅವತ್ತೇ ನಾನು ಹೇಳಲಿಲ್ವಾ, ನಮ್ಮ ಮನೆಗೆ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿರೋ ಚಂದನ ಅವರು. ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತೇನೋ, ಯಾವಾಗಲೂ ನಗ್ನತ ಖುಷಿಯಾಗೇ ಇರ್ತಾರೆ. ನಾನು ಎಷ್ಟೇ ಮಾತಾಡಿದ್ರು ಅವ್ರು ನಿನ್ನ ಥರ ಮುಖ ಸುಂಡಿಸ್ಕೊಂಡ್ರೆ ಆರಾಮಾಗಿ ಕೇಳಿಸ್ಕೊತಾ ಇರ್ತಾರೆ. ಆದರೆ ಇವತ್ತು ತುಂಬ ಬೇಜಾರಲ್ಲಿದ್ದಾರೆ. ಅದನ್ನು ನೋಡೋದಕ್ಕೆ ನನ್ನ ಕೈಲಿಂದ ಆಗ್ತಿಲ್ಲ ಕಣೋ. ತಾನು ಒಬ್ಬರು ಮನಸ್ಸು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ, ಅದನ್ನು ಅರ್ಥ ಮಾಡ್ಕೊಳಕ್ಕೂ ಹೋಗ್ಬಾರ್ದು. ಅಪ್ಪ ವಿಶ್ವ, ನೀನು ನಿನ್ನ ಬಗ್ಗೆ ಮಾತಾಡ್ತಿದ್ಯಾ? ದಯವಿಟ್ಟು ಏನೂ ಮಾತಾಡಬೇಡ. ಆ ದೇವ್ರ ಮೇಲಿಂದ ಕೆಳಗಡೆ ಬಂದರೂ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅವನಿಗೂ ತಿಳ್ಕೊಳೋದಕ್ಕಾಗಲ್ಲ. ನನಗೇನು ಅನಿಸ್ತಿದೆ ಗೊತ್ತಾ, ಮೋಸ್ಟ್ಲಿ ಚಂದನ ಅವ್ರಿಗೆ ಅವ್ರ ತಂದೆ ತಾಯಿ ಮತ್ತು ಅವ್ನ ಮನೆಯವರೆಲ್ಲರೂ ನೆನಪಾಗ್ತಿರ್ಬೋದೇನೋ, ಅದಕ್ಕೆ ಅವ್ರು ಈ ರೀತಿ ಬೇಜಾರು ಮಾಡ್ಕೋತಿರ್ಬೋದು. ಹೊಸ ಜಾಗಕ್ಕೆ ಬಂದರೆ ಈ ರೀತಿಯೆಲ್ಲ ಆಗೋದು ಸಹಜ ಅಲ್ವಾ? ಅದು ಸರಿನೇ.
ಅವ್ರು ಸ್ವಲ್ಪ ಸರಿ ಹೋಗೋವರೆಗೂ ನೀನು ಅವ್ರ ಹತ್ರ ಹೋಗಿ ತಲೆ ತಿನ್ಬೇಡ. ನಿನ್ನ ಪಾಡಿಗೆ ನೀನಿರೋ. ಲೋ ವಿಶ್ವ, ನೀನು ಅವ್ರನ್ನ ಇನ್ನೂ ಮೀಟೇ ಮಾಡಲಿಲ್ಲ, ಅದೇನೋ ನಿನ್ಗೆ ಅಷ್ಟೊಂದು ಕನ್ಸರ್ನ್ ಅವನ ಮೇಲೆ. ಮಾವನ್ನ ಅವ್ರು ಕಾಪಾಡಿದ್ದಾರೆ, ಆ ವಿಷಯ ಗೊತ್ತಿದ್ರು ಅವ್ರ ಹತ್ರ ಹೋಗಿ ಒಂದು ಥ್ಯಾಂಕ್ ಯು ಕೂಡ ಹೇಳಿಲ್ಲ. ಅಟ್ಲೀಸ್ಟ್ ಅವ್ರನ್ನ ಮೀಟ್ ಮಾಡಿ ಪರಿಚಯ ಮಾಡ್ಕೊಳ್ಳೋಣ ಅಂತ ಅನ್ಸ್ಲಿಲ್ವೇನೋ ನಿನಗೆ? ಹೌದು, ಇವಳು ಹೇಳ್ತಿರೋದು ಸರಿ ಇದೆ. ಅಪ್ಪನ ಜೀವ ಕಾಪಾಡಿರೋಳಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ದಿನ ಆದರೂ ಪರಿಚಯ ಮಾಡ್ಕೊಳ್ದೇ ಇರೋದಕ್ಕೆ ಸಾರಿ ಕೇಳಬೇಕು. ಸಮಯ ನೋಡ್ಕೊಂಡು ಅದನ್ನು ಮಾಡ್ತೀನಿ. ಲೋ ವಿಶ್ವ, ಏನೋ ನಿಂದು, ನಾನೇನೋ ಹೇಳಿದೆ, ನಿನ್ನ ಪಾಡಿಗೆ ನಿನ್ನ ಲೋಕದಲ್ಲಿ ಮರ್ತು ಹೋಗ್ಬಿಟ್ಟಿದ್ಯಾ. ಯಾವಾಗಲೂ ಹೀಗೆ ಮಾಡ್ತೀನಿ. ಹೋಗ್ಲಿ ಬಿಡು. ನಾನಾದರೂ ನಿನ್ನನ್ನು ಭೇಟಿ ಮಾಡಿಸ್ಲಾ, ಮಾತಾಡಿಸ್ತೀಯ ಅವ್ರ ಹತ್ರ? ಅದೆಲ್ಲ ಏನು ಬೇಡ, ಅವ್ರು ಇಲ್ಲೇ ಇರ್ತಾರಲ್ವಾ, ಯಾವಾಗಾದರೂ ಟೈಮ್ ಬಂದಂಗೆ ಮಾತಾಡ್ಸಿದ್ರೆ. ಓ, ಇದೇ ಕತೆ ನಿಂದು, ಯಾವಾಗ ಏನಾದರೂ ಮಾಡ್ಕೊ. ಲಕ್ಷ್ಮಿ, ಏನಿದು? ನಮ್ಮ ಮಕ್ಕಳು ಸ್ವಂತ ಮನೆಗೆ ಹೋಗ್ತಿದ್ದಾರೆ ಅಂತ ಖುಷಿ ಪಡಬೇಕು. ರೀ, ಇಷ್ಟು ದಿನ ನಾವೆಲ್ಲರೂ ಒಟ್ಟಿಗಿರಬೇಕು. ಕಷ್ಟ, ಸುಖ, ನೋವು, ನಲಿವು ಏನೇ ಬಂದರೂ ನಾವೆಲ್ಲರೂ ಜೊತೆಗಿದ್ದು ಮುಂದೆ ಸಾಗಬೇಕು ಅಂತ ಅನ್ಕೋತಿದ್ವಿ. ಆದರೆ ಈ ಕೂಡು ಕುಟುಂಬದ ತೂಕ ಈಗ ಕಡಿಮೆ ಆಗೋಗತ್ತಲ್ರಿ. ಏನು ಮಾಡೋದು ಲಕ್ಷ್ಮಿ? ನಾನು ಮನೆ ಕಟ್ತೀನಿ ಅಂತ ಇಲ್ಲಿ ತನಕ ಬರೀ ಕನಸು ಕಂಡಿದ್ದೇ ಆಯಿತು. ಮನೆ ಕಟ್ಟಕ್ಕೆ ಇನ್ನೂ ಆಗಿಲ್ಲ. ಒಂದು ವೇಳೆ ನಾನೇನಾದರೂ ಮನೆ ಕಟ್ಟಿದ್ರೆ ಇವ್ರಿಗೆಲ್ಲ ಬೈದು ಒಟ್ಕೇರಿ ಅಂತ ಉಳಿಸ್ಕೊತಿದ್ದೆ. ನೋಡ್ ಲಕ್ಷ್ಮಿ, ಇಂಥ ಆಲೋಚನೆ ನಮಗಿದ್ರಷ್ಟೇ ಸಾಲದು, ಮಕ್ಕಳ ಮನಸ್ಸಲ್ಲೂ ಇರಬೇಕು. ಅವ್ರಿಗೂ ಒಟ್ಟಿಗೆ ಇರಬೇಕು. ಒಟ್ಟಿಗೆ ಇದ್ರೆ ಏನೋ ಒಂದು ಖುಷಿ ಇರುತ್ತೆ ಅಂತ ಅವ್ರಿಗೂ ಅನ್ನಿಸ್ಬೇಕಲ್ವಾ? ಇಷ್ಟು ದಿನ ಎಲ್ಲ ಒಟ್ಟಿಗೆ ಖುಷಿಯಾಗಿದ್ವಲ್ಲ, ಅದೇ ನಮ್ಮ ಪುಣ್ಯ ಅಂತ ಅನ್ಕೋಬೇಕು. ಏನು ಪುಣ್ಯನೋ ಏನೋ ರೀ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ ಲಕ್ಷ್ಮಿ, ಸಿಂಚನ ತಂದೆ ತಾಯಿ ಮಗಳು ಅಳಿಯ ಚೆನ್ನಾಗಿರ್ಲಿ ಅಂತ ಹೊಸ ಮನೆ ಕೊಟ್ಟಿದ್ದಾರೆ. ನಾವು ಹೋಗ್ಬಿಡಿ ಅನ್ನಕ್ಕಾಗತ್ತಾ? ಹಾಗೇನಾರು ಅಂದರೆ ಬೇರೆ ಅರ್ಥ ಬರುತ್ತೆ. ನಾನು ಹಾಗಲ್ಲ ರೀ ಹೇಳ್ತಾ ಇರೋದು. ಹರೀಶ ಅವನ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ದುಡ್ದು ಆ ದುಡ್ಡಿಂದ ಅವನೇ ಒಂದು ಸ್ವಂತ ಮನೆ ಕಟ್ಟಿದ್ದಿದ್ರೆ ಹೆತ್ತವರಾಗಿ ನಮಗೂ ಹೆಮ್ಮೆ ಅನ್ಸೋದು. ಆದರೆ ಈಗ ಮನೆ ಕಟ್ಟೋದು ಅಂದ್ರೆ ಏನು ಸುಲಭ ಅನ್ಕೊಂಡ್ಬಿಟ್ಟಿದ್ಯಾ? ಅದೇ ಒಂದು ಸಾಧನೆ ಮಾಡ್ದಂಗೆ. ನಿನಗೆ ಗೊತ್ತಲ್ಲ, ಎಷ್ಟು ವರ್ಷದಿಂದ ನಮ್ಮದೇ ಆದಂಥ ಒಂದು ಸ್ವಂತ ಗೂಡು ಕಟ್ಕೋಬೇಕು ಅಂತ. ನಾವು ಅದನ್ನು ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ. ರೀ, ನಮ್ಮ ಸಂತು ಮನೆನ ಭಾಗ ಆಗಬೇಕು ಅಂತ ಅಂದಿದ್ದು, ಸಿಂಚನ ಅವರಪ್ಪ ಅವ್ರಿಗೆ ಮನೆ ಕೊಟ್ಟಿದ್ದು ಇದಕ್ಕೇನಾದರೂ ಸಂಬಂಧ ಇದೆಯಾ ಅಂತ ನನ್ಗನ್ನಿಸ್ತಾ ಇದೆ ರೀ. ಇದೇ ನೋಡಿ ನಾನು ಹೇಳೋದು, ಸುಮ್ಮನೆ ಏನೇನೋ ವಿಚಾರಗಳನ್ನು ಯೋಚನೆ ಮಾಡ್ತೀಯ. ಅಲ್ಲ ಲಕ್ಷ್ಮಿ, ಇದಕ್ಕೂ ಅದಕ್ಕೂ ಏನು ಸಂಬಂಧ? ಅದು ಹಾಗಲ್ಲ ರೀ. ಹೀಗೆಲ್ಲ ಮನಸ್ತಾಪ ಆಯಿತು ಅಂತ ಸಿಂಚನಾನೇ ಅವ್ರ ಅಪ್ಪನ ಹತ್ರ ಹೋಗಿ ಮನೆ ಕೊಡಿಸಿ ಅಂತ ಕೇಳಿರ್ಬೋದಾ ಅಂತ ಹಾಗೆ ನನಗನ್ನಿಸ್ತಾ ಇದೆ. ಅಳಿಯ ಅಂದರೂ ಒಂದೇ, ಮಗಳ ಗಂಡ ಅಂದರೂ ಒಂದೇ. ಇವರೇ ಹೋಗಿ ಕೇಳಿದ್ರು, ಅವ್ರು ಯಾಕೆ ಕೊಟ್ಟರು, ಏನು ವ್ಯತ್ಯಾಸ? ಮಗ ಸೊಸೆ ಹೊಸ ಮನೆಗೆ ಹೋಗ್ತಿದ್ದಾರೆ, ಖುಷಿ ಪಡ್ಬೇಕಷ್ಟೇ.